ಹಾಯ್ ಹಲೋ. ಇವತ್ತು ಮಾವಿನಕಾಯಿ ತೊಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಒಂದ್ಸಲಿ. ಮೊದಲು ನಾನು ಒಂದು 8ರಿಂದ 10 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಸಿಪ್ಪೆ ನೀಟಾಗಿ ಎರ್ಕೋಬೇಕು. ಸಿಪ್ಪೆ ನೀಟಾಗಿ ಎರ್ಕೊಂಡಾದ್ಮೇಲೆ ಸಣ್ಣ ತುರಿ ಬರುತ್ತಲ್ಲ ಅದ್ರಲ್ಲಿ ನೀಟಾಗಿ ತುರ್ಕೋಬೇಕು. ಎಲ್ಲನೂ ಒಳಗಡೆ ವಾಟೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೀಟಾಗಿ ತುರ್ಕೋಬೇಕು. ಚೆನ್ನಾಗಿ ತುರ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದೀನಿ ಎಲ್ಲನೂ. ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತುಂಬ ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆಂದರೆ ಟೇಸ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ. ಒಂದು ಪ್ಯಾನ್ ತೊಗೊಂಡು ಅದರೊಳಗೆ ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಬಿಸಿ ಮಾಡಿಕೊಂಡು ಪ್ಯಾನಲ್ಲಿ ಅದನ್ನು ನಾವು ಪೌಡ್ರು ಮಾಡ್ಕೋಬೇಕು. ಅಂದರೆ ತುಂಬ ಸಣ್ಣಕ್ಕಾಗೋ ಥರ ಪೌಡ್ರು ಮಾಡ್ಕೋಬೇಕು. ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು ಅದನ್ನು ನಾವು ತುರಿದಿರುವಂಥ ಮಾವಿನಕಾಯಿನ ಅದರೊಳಗೆ ಅಂದರೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಚೆನ್ನಾಗಿ ಕೂಡ್ಕೋಬೇಕು ಅಂತ ಖಾರ ಎಲ್ಲ. ನಾನು ಮಿಕ್ಸ್ ಮಾಡಿದಂಥ ಮೆಂತ್ಯ ಮತ್ತು ಸಾಸಿವೆ ಪೌಡ್ರು ಜೊತೆಗೆ ಚಿಲ್ಲಿ ಪೌಡರ್ ನಾವು ಇದು ಮನೇಲಿ ಮಾಡಿರುವಂಥ ಚಿಲ್ಲಿ ಪೌಡರ್ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲ ಖಾರ ನೀಟಾಗಿ ಆಗಬೇಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೋಬೇಕು. ಅದನ್ನು ಒಂದು 5 ನಿಮಿಷ ಸೈಡಲ್ಲಿ ಇಟ್ಟು ನಾವು ಒಂದು ಬಾಣಲಿ ತೊಗೊಳ್ಳೋಣ. ಒಂದು ಬಾಣಲಿ ತೊಗೊಂಡೋದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಎಣ್ಣೆ ನೀಟಾಗಿ ಹಾಕ್ಕೊಂಡು ತುಂಬ ದಿನ ನಾವು ತೊಕ್ಕನ್ನು ಯೂಸ್ ಮಾಡ್ಕೋಬೋದು. ಎಣ್ಣೆ ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಡೀಪ್ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಹಸಿ ವಾಸನೆ ಹೋಗೋ ಫ್ರೈ ಆಗಿ ನಾವು ಇಲ್ಲಿ ತೊಕ್ಕು ಮಾಡಿ ಇದು ಕಳಿಸಿದ್ವಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀವಿ. ಖಾರ ಜಾಸ್ತಿ ಇದ್ರೆ ಅದೆಲ್ಲ ಅಬ್ಸರ್ವ್ ಮಾಡುತ್ತೆ, ಅದಕ್ಕೋಸ್ಕರ. ನಾವು ಡೀಪ್ ಫ್ರೈ ಆಗಿರುವಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ನಾವು ತೊಕ್ಕು ಕಲಸಿದ್ದಂತ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ರೆಡಿ ಟು ಸರ್ವ್ ಆಗುತ್ತೆ ತೊಕ್ಕು.